ಎಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಲಕ್ಷ್ಮೇಶ್ವರ ಪುರಸಭೆಯ ವತಿಯಿಂದ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಂಚಿತವಾಗಿ ಪೌರ ಕಾರ್ಮಿಕರಲ್ಲಿ ಗೊಂದಲ ಉಂಟಾಗಿತ್ತು. ಕಾರಣ ಕಾರ್ಯಕ್ರಮದ ಕುರಿತು ಬ್ಯಾನರ್ಗಳಲ್ಲಿ ಪೌರ ಕಾರ್ಮಿಕರ ನೌಕರರ ಸೇವಾ ಸಂಘ ಬೆಂಗಳೂರು ಇವರ ಆಶ್ರಯದಲ್ಲಿ ಸೇವಾ ಸಂಘದ ಹೆಸರಿರುವ ಬ್ಯಾನರ್ಗಳು ಹಾಕಿರುವುದರಿಂದ ಲಕ್ಷ್ಮೇಶ್ವರ ಪುರಸಭೆ ಶಾಖೆಯ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಇವರ ಹೆಸರು ಮತ್ತು ಬ್ಯಾನರ್ಗಳು ಹಾಕದೇ ಇರುವುದರಿಂದ ಲಕ್ಷ್ಮೇಶ್ವರ ಶಾಖೆಯ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ನಂದಣ್ಣವರ್ ಕೆಂಡಾಮಂಡಲರಾದರು. ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಪಟ್ಟು ಹಿಡಿದರು. ನಮಗೆ 40 ವರ್ಷಗಳಿಂದ ದಾರಿ ತೋರಿಸಿದ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಕೇಂದ್ರ ಕಚೇರಿಯ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅವರು ಮತ್ತು ಗದಗ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಹಲಗಿಯವರು ನಮಗೆ ದಾರಿದೀಪವಾಗಿದ್ದಾರೆ. ಅವರಿಲ್ಲದೆ ನಾವಿಲ್ಲ ಎಂದು ಬಿಗಿಪಟ್ಟು ಹಿಡಿದಿದ್ದರು. ಹಾಕಿದ ಬ್ಯಾನರ್ಗಳು ತೆರವುಗೊಳಿಸದಿದ್ದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಹೇಶ್ ಹಡಪಾದ್ರವರು ಹಾಕಿದ ಬ್ಯಾನರ್ಗಳನ್ನು ತೆರವುಗೊಳಿಸಿ ಪೌರ ನೌಕರರ ಮನವೊಲಿಸಿದರು. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ. ನಾವು 96 ಇದೇ ಸಂಘದೊಳಗೆ ಬಂದೀವಿ. ನಾವು ಇದೇ ಸಂಘದೊಳಗೆ ಇರ್ತೀವಿ. ಯಾಕಂದ್ರೆ ಈ ಸಂಘ ಬಿಟ್ಟು ನಮ್ಗೆ ಬೇರೆ ಸಂಘ ಗೊತ್ತಿಲ್ಲ. ಯಾಕಂದರೆ ಬೆಂಗಳೂರು ಕೇಂದ್ರ ಕಚೇರಿ ಸಂಘ ನಮ್ಗೆ ಗೊತ್ತಿಲ್ಲ. ಅದು ಆ ಸಂಘದೊಳಗೆ ನಾವು ಇಲ್ಲನೇ ಇಲ್ಲ. ಈಗ 35 ವರ್ಷದಿಂದ ಆದರೂ ಅದರೊಳಗೆ ಅದೀವಿ. ನಾವು ಅದೇ ಸಂಘದಿಂದ ಇವತ್ತು ಒಂದು ತಣ ತಿನ್ನಾಕತ್ತೀವಿ. ನಾವು ಆ ಸಂಘದಿಂದ ನಮ್ಮ ಕಾರ್ಮಿಕರಿಗೆಲ್ಲ ಸಿಕ್ಕತಿ. ಈ ಸಂಘ ನಮಗೆ ಸಂಬಂಧ ಇಲ್ಲ. ಸಂಘ ಅದೇನೋ ನದರ್ ಸೂಕ್ಲಿಂದ ಆಗಿಬಿಟ್ಟೈತೆ. ಅದು ಇದೊಂದು ಸಲ ಆಗಿದ್ದಕ್ಕೆ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರಾಯ್ತು, ರಾಜ್ಯಾಧ್ಯಕ್ಷರಾಯ್ತು, ಇವರೆಲ್ಲೆಲ್ಲ ಕ್ಷಮೆ ಇರಲಿ. ನಮ್ಮ ಸಂಘದಿಂದ, ನಮ್ಮ ಲಕ್ಷ್ಮೇಶ್ವರ ಶಾಖಾ ವತಿಯಿಂದ ನಾನು ಶಾಖಾ ಅಧ್ಯಕ್ಷರಾಗೇ ಮಾತಾಡ್ತೀನಿ. ಏನೋ ಯಾರೋ ಮಾಡಿದ ನದರ್ ಸೂಕ್ಲಿಂದ ಆಗೈತಿ. ಇದೊಂದು ಕ್ಷಮ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಂತೀವಿ. ದಿನಾಂಕ 23/9/2024 ಪೌರ ಕಾರ್ಮಿಕರ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಈ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು, ಪೌರ ಕಾರ್ಮಿಕರು ಟೋಟಲ್ 20 ಜನ ನಮ್ಮಲ್ಲಿ ಪೌರ ಕಾರ್ಮಿಕರು ಸಕ್ರಮತೆಯಾಗಿದ್ದಾರೆ. ಇನ್ನುಳಿದ ಪೌರ ಕಾರ್ಮಿಕರು ಈ ಸಕ್ರಮತೆಯಿಂದ ವಂಚನೆ ಆಗಿದ್ದಾರೆ. ಅದಕ್ಕೋಸ್ಕರ ನಮ್ಮೆಲ್ಲ ಪೌರ ಕಾರ್ಮಿಕರು ಈ ಹಿಂದೆ ಸಕ್ರಮತೆಗೊಂಡ ಪೌರ ಕಾರ್ಮಿಕರು ಟೋಟಲ್ ಸರ್ಕಾರದ ಮಟ್ಟದಲ್ಲಿ 2 ಬಣಗಳಿರುವುದರಿಂದ, ಒಂದು ಬೆಂಗಳೂರು, ಒಂದು ಪೌರ ಸೇವಾ ನೌಕರರ ಬೆಂಗಳೂರದೊಂದು, ಆಮೇಲೆ ಚಿತ್ರದುರ್ಗದ ಒಂದು, ಈ ಒಂದು 2 ಬಣಗಳಿರುವುದರಿಂದ ಚಿತ್ರದುರ್ಗದ ಬಣದ ರಾಜ್ಯಾಧ್ಯಕ್ಷರು ಆಮೇಲೆ ಎಲ್ಲ ಪೌರ ಕಾರ್ಮಿಕರ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಅವರೆಲ್ಲ ಆಗುಗಳ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ ಇವರು ಈ ಸಂಘಟನೆಯಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಹಾಗಾಗಿ ನಮಗೆ ಇದೇ ಸಂಘವನ್ನು ಮುಂದುವರಿಸಬೇಕಂತೇಳಿ ನಮ್ಮ ಎಲ್ಲ ಲಕ್ಷ್ಮೇಶ್ವರದ ಎಲ್ಲ ಪೌರ ಸೇವಾ ನೌಕರರ ಪರವಾಗಿ ನಾನು ಅವರ ಒಂದು ಬೇಡಿಕೆಯ ಮೇರೆಗೆ ಇವತ್ತು ಅವ್ರಿಗೇನು ಸವಲತ್ತುಗಳು ಬೇಕಾಗಿದೆ ಅದು ಎಲ್ಲ ಸವಲತ್ತುಗಳನ್ನು ಚಿತ್ರದುರ್ಗದ ಒಂದು ಸಂಘಟನೆ ರಾಜ್ಯಾಧ್ಯಕ್ಷರ ಕೆ ಪ್ರಭಾಕರ್ ಅವರ ಅಧ್ಯಕ್ಷತೆ ಒಳಗೆ ಇವತ್ತು ಅವ್ರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಅವರಿಗೇನೋ ಸಂಕಷ್ಟಗಳಿಗೆ ಈ ಹಿಂದೆ ಸಕ್ರಮಾತಿ ಆಗದೆ ವಂಚಿತ ಆದಂಥದ್ದವರಿಗೆ ಇವತ್ತು ಅವರಿಗೆ ಸಕ್ರಮಾತಿ ಮಾಡೋಕ್ಕೆ ನಾನು ನಿಜವಾಗ್ಲೂ ಅವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಇವತ್ತು ನಾನು ಹೇಳಿಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. GS ಮಂಜುನಾಥ್ ಅವರಿಗೆ, GS ಮಂಜುನಾಥ್ ಅವರಿಗೆ, GS ಮಂಜುನಾಥ್ ಅವರಿಗೆ, GS ಮಂಜುನಾಥ್ ಅವರಿಗೆ.